13 ವರ್ಷಗಳಿಂದ ಕೋಮಾದಲ್ಲಿದ್ದ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹರೀಶ್ ರಾಣಾಗೆ ಇವತ್ತು ಮುಕ್ತಿ ಸಿಕ್ತು. ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಗಾಜಿಯಾಬಾದ್ನ ಬ್ರಹ್ಮಕುಮಾರಿ ಕೇಂದ್ರದ ಕುಮಾರಿ ಲವ್ಲಿ ಅವರು ನಗೆ ಬೀರುತ್ತಾ ಹರೀಶಿನ ಹಣೆಗೆ ಒಂದು ತಿಲಕವನ್ನು ಇಟ್ಟು ಆತನಿಗೆ ಹೇಳಿದ್ರು, ಎಲ್ಲರನ್ನೂ ಕ್ಷಮಿಸ್ಬಿಡು, ಹಾಗೆ ಎಲ್ಲರಲ್ಲೂ ಕ್ಷಮೆ ಕೇಳಿಬಿಡು, ಶಾಂತಿ ಪ್ರಾಪ್ತಿಯಾಗಲಿ ಅಂತ. ಆತ ಆ ಸಂದರ್ಭದಲ್ಲಿ ಅದನ್ನು ಕಣ್ಣು ಮಿಟಿಕಿಸುವ ಪ್ರಯತ್ನ ಮಾಡಿದ ಅಂತ ಅನ್ನಲಾಗಿದೆ. ಒಟ್ಟಿನಲ್ಲಿ ಅವರು ಹೊರಟ. ಆತನ ತಂದೆ ಮಗನನ್ನು ಕಳಿಸ್ಕೊಡೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ, ಬಟ್ ಅನಿವಾರ್ಯವಾಗಿ ನಾವು ಈ ತೀರ್ಮಾನಕ್ಕೆ ಬರಬೇಕಾಗಿ ಬಂತು, ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಅಷ್ಟೇ ತಂದು. ನಾಳೆ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. 13 ವರ್ಷಗಳ ಹಿಂದೆ ಆತ ಮಹಡಿಯಿಂದ ಬಿದ್ದು ಈ ಪರಿಸ್ಥಿತಿ ಬಂದು ವರ್ಚುವಲಿ ತರಕಾರಿಯಾಗೋಗಿದೆ. ಈ ಇಡೀ ದೃಶ್ಯ ಮತ್ತು ಘಟನೆ ಯಾರಿಗೆ ಆದರೂ ಒಪ್ಪಿಗೆ ಆಗದೇ ಇರಬಹುದು. ನಾವೇ ಹೀಗೆ ಮಾಡ್ತೀವಾ ಅನ್ನೋದಕ್ಕೆ, ಬಟ್ ಅದಕ್ಕೆ ಬೇರೆ ದಾರಿ ಇರ್ತಿರಲಿಲ್ಲ ಅಂತ ವಾದ. ಎಷ್ಟೋ ಸರಿ ಕೆಲವು ಫ್ಯಾಮಿಲಿಗಳಲ್ಲಿ ಕೆಲವ್ರುಗಳಿಗೆ ಹೇಳ್ತಾರೆ, ಇದಕ್ಕೆ ಚಿಕಿತ್ಸೆ ಕೊಡಿಸ್ತಾ ಕೂತ್ಕೋತಾ ಇದ್ದರೆ ಇನ್ನು 10 ತಲೆಮಾರದನ್ನು ತೀರಿಸ್ತಾ ಕೂತ್ಕೋಬೇಕಾಗ್ಬೋದು ಅಂತ. ಅದನ್ನೇ ನಾನು ಆಸ್ಪತ್ರೆಗಳ ಖರ್ಚು ವೆಚ್ಚದ ವಿಚಾರದಲ್ಲಿ ಕೆಲವು ಸರಿ ಹೇಳಿದ್ದಿದ್ದು. ಕೆಲವು ಸರಿ ಯಾರಾದರೂ ಆಸ್ಪತ್ರೆಗೆ ಸೇರಿದ್ರೆ ಬದುಕಿದವರು ತಮ್ಮ ಜೀವನ ಪರ್ಯಂತ ಆ ಆಸ್ಪತ್ರೆಯ ಇದನ್ನು ತೀರಿಸ್ತಾ ಇರಬೇಕಾಗತ್ತೆ. ದ್ಯಾಟ್ಸ್ ಎ ಪ್ರಾಬ್ಲಮ್. ಇದಕ್ಕೆ ಸ್ಟ್ರಾಂಗ್ ಗೌರ್ನಮೆಂಟಲ್ ಸಿಸ್ಟಮ್ಸ್ ಇರಬೇಕು, ನಮ್ಮಲ್ಲಿ ಇಲ್ಲ. ಏನೇ ಎಸ್